ಮೊದಲನೇದಾಗಿ ಒಂದು ದಪ್ಪ ತಳ ಇರುವಂಥ ಪಾತ್ರೆ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗಿರುವಂಥ ಪಾತ್ರೆ. ಹಾಗೆ ಮೆಜರ್ಮೆಂಟ್ಗೆ ಒಂದು ಕಪ್, ಅದೇ ಕಪ್ಪಲ್ಲಿ 1 ಕಪ್ ಅಷ್ಟು ಉಪ್ಪಿಟ್ಟು ರವೆ ಅಥವಾ ಬಾಂಬೆ ರವೆ ತೊಗೊಂಡಿದ್ದೀನಿ. ಅದೇ ಕಪ್ ಅಳತೆನಲ್ಲಿ 1, 2, 3, 4, 5, 6, 7, 8 ಕಪ್ ಅಷ್ಟು ನೀರನ್ನು ಬಿಸಿ ಮಾಡ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ಫಸ್ಟ್ ಇದನ್ನು ಕುದಿಸ್ಕೋಬೇಕು. ನೀರು ಕುದಿಯುವಂಥ ಟೈಮಲ್ಲೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸುಮಾರು 1 ಸ್ಪೂನಷ್ಟು ಕಲ್ಲುಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿದ ನಂತರ ಒಂದ್ಸತಿ ಮಿಕ್ಸ್ ಮಾಡಿ 1 ಸ್ಪೂನಷ್ಟು ಹಪ್ಪಳದ ಖಾರ ಹಾಕ್ತಾ ಇದ್ದೀನಿ. ಹಪ್ಪಳದ ಖಾರ ಇಲ್ಲ ಅಂತನವರು ಸ್ವಲ್ಪ ಅಡುಗೆ ಸೋಡಾ ಹಾಕೋಬೋದು. ಆನಂತರ 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, 1 ಸ್ಪೂನಷ್ಟು ಜೀರಿಗೆ, ಖಾರಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ, ಅಥವಾ ನೀವು ಗ್ರೈಂಡ್ ಮಾಡಿ ಹಾಕೋಬೋದು. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಕುದಿ ಬರೋಕ್ಕೆ ಬಿಟ್ಬಿಡ್ಬೇಕು. ನೀರು ಚೆನ್ನಾಗಿ ಕುದಿ ಬಂದ ನಂತರ ಉರಿ ಕಡಿಮೆ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ರವೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳ. 1 ಕಪ್ ಅಳತೆಗೆ 8 ಕಪ್ ಅಷ್ಟು ನೀರು ಇದಕ್ಕೆ ಕರೆಕ್ಟಾಗಿರುತ್ತೆ. ತುಂಬ ತೆಳ್ಳಗೂ ಮಾಡ್ಕೋಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಬಿಸಿ ನೀರಲ್ಲಿ ರವೆ ಹಾಕುವಾಗ ಗಂಟಿಲ್ದಲೇ ಇರೋ ಹಾಗೆ ಚೆನ್ನಾಗಿ ಇದನ್ನು ತಿರುಗಿಸಿ 2 ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈ ಹದಕ್ಕೆ ಬರುತ್ತೆ. ಸಂಡಿಗೆ ಹಾಕೋದಕ್ಕೆ ನಮಗೆ ಬ್ಯಾಟರ್ ರೆಡಿಯಾಗಿದೆ. ಇದು ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ನಾನು ಇದನ್ನು ಸನ್ಲೈಟಲ್ಲಿ ಒಣಗಿಸೋದಕ್ಕೆ ಹಾಕಿದ್ದೀನಿ. ಇದನ್ನು ಬಟ್ಟೆ ಮೇಲೆ ಹಾಕಿದ್ರೆ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಪಾಲಿಥೀನ್ ಶೀಟ್ ಮೇಲೆ ಅಥವಾ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕೋಬೇಕು. ಇದು ಒಣಗೋದಕ್ಕೆ ಸುಮಾರು 2 ದಿನ ಟೈಮ್ ಹಿಡಿಯುತ್ತೆ. ಒಂದಿನ ಕಂಪ್ಲೀಟಾಗಿ ಡೈರೆಕ್ಟ್ ಸನ್ಲೈಟಲ್ಲೇ ನಾವು ಇದನ್ನು ಒಣಗಿಸ್ಕೊಂಡು ನಂತರ ಇದನ್ನು ತೆಗೆದು ಅಗಲವಾಗಿರುವಂಥ ಒಂದು ತಟ್ಟೆನಲ್ಲಿ ಹಾಕಿ ಮತ್ತೆ ಇನ್ನೊಂದು ದಿನ ಡೈರೆಕ್ಟ್ ಸನ್ಲೈಟಲ್ಲಿ ಒಣಗಿಸಿದ ಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ. 1 ಕಪ್ ಅಷ್ಟು ರವೆನಲ್ಲಿ ಅದಷ್ಟು ಸಂಡಿಗೆ ರೆಡಿಯಾಗಿದೆ ಅಂತ. ಒಬ್ಬರೇ ಈಸಿಯಾಗಿ ಎಷ್ಟು ಬೇಕಾದ್ರೆ ಸಂಡಿಗೆ ನಾವು ಮಾಡ್ಕೋಬೋದು. ಹಾಗೆ ಬೇರೆ ಸಂಡಿಗೆಗೆ ಕಂಪೇರ್ ಮಾಡಿದ್ರೆ ರವೆಯಿಂದ ಮಾಡಿರುವಂಥ ಸಂಡಿಗೆ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಎಣ್ಣೆಯಲ್ಲಿ ಕರೆದು ನೋಡೋಣ ಬನ್ನಿ. ಹಾಗೆ ಈ ರವೆಯಿಂದ ಮಾಡುವಂಥ ಸಂಡಿಗೆನ ಚೆನ್ನಾಗಿ ಒಣಗಿಸಿ ಇಟ್ಕೊಂಡು ಇದರಲ್ಲಿ ಯಾವುದೇ ಎಣ್ಣೆ ಇಲ್ದಿರೋ ಕಾರಣ 1 ವರ್ಷದವರೆಗೂ ನೀವು ಇಟ್ಕೊಂಡು ತಿನ್ಬೋದು. ಹಪ್ಪಳದ ಖಾರ ಹಾಕಿರೋದ್ರಿಂದ ಒಂದು ಸಣ್ಣ ಸಂಡಿಗೆ ಎಣ್ಣೆನಲ್ಲಿ ಹಾಕ್ತಿದ್ದಂಗೆ ಅದಕ್ಕೆ ಡಬಲ್ ಸೈಜ್ ಆಗಿ ಹರಡುತ್ತೆ. ಸಂಡಿಗೆ ಮಾಡುವಾಗ ನಿಮಗೆ ಹಪ್ಪಳದ ಖಾರ ಇಲ್ಲ ಅಂತನವರು ಅಡುಗೆ ಸೋಡಾ ಸುಮಾರು ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿ ಕೂಡ ನೀವು ಮಾಡ್ಕೋಬೋದು. ಸೊ ಹಪ್ಪಳದ ಖಾರ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಅಂತ ಅನ್ನೋದೊಂದೇ ಕಾರಣ, ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಅಂತ. ಇದೇ ರೀತಿ ನೀವು ಒಮ್ಮೆ ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ.